ಸ್ಟೀಫನ್ ಆರ್ ಕೋವೆ ಅವರದಿ 7 ಹ್ಯಾಬಿಟ್ಸ್ ಆಫ್ ಹೈ ಎಫೆಕ್ಟಿವ್ ಪೀಪಲ್ ವೈಯಕ್ತಿಕ ಮತ್ತು ವೃತ್ತಿಪರ ಪರಿಣಾಮಕಾರಿತ್ವಕ್ಕೆ ಅತ್ಯುತ್ತಮ ಮಾರ್ಗದರ್ಶಿಯಾಗಿದೆ. ಹೆಚ್ಚು ಸಂಭಾಷಣೆಯ ಮತ್ತು ಆಕರ್ಷಕ ಶೈಲಿಯಲ್ಲಿ ಪುನಃ ಬರೆಯಲಾದ 7 ಅಭ್ಯಾಸಗಳು ಇಲ್ಲಿವೆ. ಅಭ್ಯಾಸ 1. ಪೂರ್ವಭಾವಿಯಾಗಿರಿ. ನೀವು ನಿಮ್ಮ ಸ್ವಂತ ಹಡಗಿನ ಕ್ಯಾಪ್ಟನ್ ಎಂದು ಕಲ್ಪಿಸಿಕೊಳ್ಳಿ. ನೀವು ಆಯ್ಕೆ ಮಾಡುವ ಯಾವುದೇ ದಿಕ್ಕಿನಲ್ಲಿ ಅದನ್ನು ಮುನ್ನಡೆಸುವ ಶಕ್ತಿ ನಿಮಗೆ ಇದೆ. ಕ್ರಿಯಾಶೀಲರಾಗಿರುವುದು ಎಂದರೆ ನಿಮ್ಮ ಜೀವನದ ಉಸ್ತುವಾರಿಯನ್ನು ತೆಗೆದುಕೊಳ್ಳುವುದು ಮತ್ತು ಸಂದರ್ಭಗಳು ನಿಮ್ಮ ಕ್ರಿಯೆಗಳನ್ನು ನಿರ್ದೇಶಿಸಲು ಬಿಡದಿರುವುದು. ನಾನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುವ ಬದಲು ನನ್ನ ಆಯ್ಕೆಗಳು ಯಾವುವು ಎಂದು ಯೋಚಿಸಲು ಪ್ರಯತ್ನಿಸಿ. ಇದು ನಿಮ್ಮ ಕಾರ್ಯಗಳಿಗೆ ಉಪಕ್ರಮ ಮತ್ತು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬಗ್ಗೆ. ಅಭ್ಯಾಸ 2. ಅಂತ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ. ನಿಮ್ಮ ಸ್ವಂತ ಅಂತ್ಯಕ್ರಿಯೆಯಲ್ಲಿ ನಿಮ್ಮನ್ನು ಚಿತ್ರಿಸಿಕೊಳ್ಳಿ. ಜನರು ನಿಮ್ಮ ಬಗ್ಗೆ ಏನು ಹೇಳಬೇಕೆಂದು ನೀವು ಬಯಸುತ್ತೀರಿ? ಈ ಅಭ್ಯಾಸವು ಸ್ಪಷ್ಟ ಗುರಿಗಳನ್ನು ನಿಗದಿಪಡಿಸುವುದು ಮತ್ತು ನಿಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಕಲ್ಪಿಸಿಕೊಳ್ಳುವುದು. ಇದನ್ನು ನಿಮ್ಮ ಸ್ವಂತ ಮಿಷನ್ ಸ್ಟೇಟ್ಮೆಂಟ್ ಬರೆಯುವುದು ಎಂದು ಭಾವಿಸಿ. ಜೀವನದಲ್ಲಿ ನಿಜವಾಗಿಯೂ ಮುಖ್ಯವಾದದ್ದರ ಮೇಲೆ ಕೇಂದ್ರೀಕರಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಅಭ್ಯಾಸ 3. ಮೊದಲ ವಿಷಯಗಳಿಗೆ ಮೊದಲ ಸ್ಥಾನ ನೀಡಿ. ಗಾಳಿಯಲ್ಲಿ ಹಲವಾರು ಚೆಂಡುಗಳನ್ನು ಜಗ್ಲಿಂಗ್ ಮಾಡುವುದನ್ನು ಕಲ್ಪಿಸಿಕೊಳ್ಳಿ. ಕೆಲವು ಗಾಜಿನಿಂದ ಮಾಡಲ್ಪಟ್ಟಿವೆ ಮತ್ತು ಕೆಲವು ರಬ್ಬರ್ನಿಂದ ಮಾಡಲ್ಪಟ್ಟಿವೆ. ಗಾಜಿನ ಚೆಂಡುಗಳು ನಿಮ್ಮ ಪ್ರಮುಖ ಆದ್ಯತೆಗಳನ್ನು ಪ್ರತಿನಿಧಿಸುತ್ತವೆ: ನಿಮ್ಮ ಆರೋಗ್ಯ, ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆ. ನೀವು ಕಡಿಮೆ ಪ್ರಾಮುಖ್ಯತೆಯ ಕಾರ್ಯಗಳಲ್ಲಿ ನಿರತರಾಗಿರುವಾಗ ಇವುಗಳನ್ನು ಬೀಳಲು ಬಿಡಬೇಡಿ. ಇದು ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ನಿಜವಾಗಿಯೂ ಮುಖ್ಯವಾದ ವಿಷಯಗಳ ಮೇಲೆ ಕೇಂದ್ರೀಕರಿಸುವುದು. ಅಭ್ಯಾಸ 4. ಗೆಲುವು ಎಂದು ಯೋಚಿಸಿ. ಸಂಬಂಧಗಳನ್ನು ಪಾಲುದಾರಿಕೆ ಎಂದು ಭಾವಿಸಿ. ಯಾವುದೇ ಸಂವಾದದಲ್ಲಿ ಎರಡೂ ಪಕ್ಷಗಳಿಗೆ ಪ್ರಯೋಜನವಾಗುವ ಪರಿಹಾರಗಳನ್ನು ಗುರಿಯಾಗಿಸಿ. ಇದು ಇತರ ವೆಚ್ಚದಲ್ಲಿ ಗೆಲ್ಲುವ ಬಗ್ಗೆ ಅಲ್ಲ, ಆದರೆ ಪ್ರತಿಯೊಬ್ಬರೂ ಯಶಸ್ವಿಯಾಗಲು ಒಂದು ಮಾರ್ಗವನ್ನು ಕಂಡುಹಿಡಿಯುವುದು. ಈ ಅಭ್ಯಾಸವು ಸಹಕಾರವನ್ನು ಬೆಳೆಸುತ್ತದೆ ಮತ್ತು ಬಲವಾದ ಸಕಾರಾತ್ಮಕ ಸಂಬಂಧಗಳನ್ನು ನಿರ್ಮಿಸುತ್ತದೆ. ಅಭ್ಯಾಸ 5. ಮೊದಲು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ, ನಂತರ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ. ನೀವು ರಹಸ್ಯವನ್ನು ಪರಿಹರಿಸಲು ಪ್ರಯತ್ನಿಸುತ್ತಿರುವ ಪತ್ತೇದಾರಿ ಎಂದು ಕಲ್ಪಿಸಿಕೊಳ್ಳಿ. ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಮೊದಲು ನೀವು ಎಚ್ಚರಿಕೆಯಿಂದ ಆಲಿಸಬೇಕು ಮತ್ತು ಎಲ್ಲಾ ಸುಳಿವುಗಳನ್ನು ಅರ್ಥಮಾಡಿಕೊಳ್ಳಬೇಕು. ಸಂಭಾಷಣೆಗಳಲ್ಲಿ ನಿಮ್ಮ ಸ್ವಂತ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಮೊದಲು ಇತರ ವ್ಯಕ್ತಿಯ ದೃಷ್ಟಿಕೋನವನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳುವತ್ತ ಗಮನಹರಿಸಿ. ಇದು ವಿಶ್ವಾಸ ಮತ್ತು ಪರಿಣಾಮಕಾರಿ ಸಂವಹನವನ್ನು ನಿರ್ಮಿಸುತ್ತದೆ. ಅಭ್ಯಾಸ 6. ಸಿನರ್ಜಿಟ್ ಮಾಡಿ. ಸೂಪರ್ ಹೀರೋಗಳ ತಂಡದ ಬಗ್ಗೆ ಯೋಚಿಸಿ. ಪ್ರತಿಯೊಬ್ಬರೂ ಅನನ್ಯ ಶಕ್ತಿಗಳನ್ನು ಹೊಂದಿದ್ದಾರೆ. ಅವರು ಒಟ್ಟಿಗೆ ಕೆಲಸ ಮಾಡಿದಾಗ ಅವರು ವೈಯಕ್ತಿಕವಾಗಿ ಸಾಧಿಸಬಹುದಾದುದಕ್ಕಿಂತ ಹೆಚ್ಚಿನದನ್ನು ಸಾಧಿಸುತ್ತಾರೆ. ಸಿನರ್ಜಿ ಎಂದರೆ ದೊಡ್ಡದನ್ನು ರಚಿಸಲು ಸಾಮರ್ಥ್ಯಗಳನ್ನು ಸಂಯೋಜಿಸುವುದು. ಸಹಯೋಗವು ನವೀನ ಪರಿಹಾರಗಳಿಗೆ ಕಾರಣವಾದಾಗ ಸಂಭವಿಸುವ ಮ್ಯಾಜಿಕ್ ಇದು. ಅಭ್ಯಾಸ 7. ಗರಗಸವನ್ನು ತೀಕ್ಷ್ಣಗೊಳಿಸಿ. ಮಂದವಾದ ಗರಗಸದಿಂದ ಮರವನ್ನು ಕಡಿಯಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳಿ. ಇದು ಶಾಶ್ವತವಾಗಿ ತೆಗೆದುಕೊಳ್ಳುತ್ತದೆ ಮತ್ತು ನಿಮ್ಮನ್ನು ಆಯಾಸಗೊಳಿಸುತ್ತದೆ. ಗರಗಸವನ್ನು ತೀಕ್ಷ್ಣಗೊಳಿಸಲು ಸಮಯ ತೆಗೆದುಕೊಳ್ಳುವುದು ಎಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಹೂಡಿಕೆ ಮಾಡುವುದು ಎಂದರ್ಥ. ಇದು ಸ್ವಯಂ ನವೀಕರಣ ಮತ್ತು ನಿರಂತರ ಸುಧಾರಣೆಯ ಬಗ್ಗೆ. ಈ ಅಭ್ಯಾಸಗಳು ಹೆಚ್ಚು ಪರಿಣಾಮಕಾರಿ ಮತ್ತು ತೃಪ್ತಿದಾಯಕ ಜೀವನಕ್ಕೆ ಮಾರ್ಗಸೂಚಿಯಂತೆ. ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಸವಾಲುಗಳನ್ನು ನ್ಯಾವಿಗೇಟ್ ಮಾಡಬಹುದು, ಬಲವಾದ ಸಂಬಂಧಗಳನ್ನು ನಿರ್ಮಿಸಬಹುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಬಹುದು. ನೆನಪಿಡಿ, ಇದು ಈ ಅಭ್ಯಾಸಗಳನ್ನು ತಿಳಿದುಕೊಳ್ಳುವುದು ಮಾತ್ರವಲ್ಲ, ಅವುಗಳನ್ನು ನಿರಂತರವಾಗಿ ಅಭ್ಯಾಸ ಮಾಡುವುದು. ಹೆಚ್ಚು ಸ್ಫೂರ್ತಿದಾಯಕ ವಿಷಯದೊಂದಿಗೆ ನವೀಕರಿಸಲು ನಮ್ಮ ಸ್ಟೋರೀಸ್ ಸ್ಟೋರ್ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ.